ಓಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾತ್ಯಾದಿ ವರದೇಶ ವರಪ್ರದಂ. ಈ ತುಳಸಿ ಬಿಡಿಸ್ತಿರ್ತಾರಲ್ಲ, ಬೇಗ ಬಿಡಿಸ್ಬೇಕು ಅಂತ ಹೇಳಿ ಮೂರ್ನಾಲ್ಕು ಕೊಟ್ಟಿಗೆ ಬಿಡಿಸ್ಬಿಟ್ರೆ ಮೇಲಿಗೆ ಅದು ಬರೋದಿಲ್ಲ. ಬಿಡಿಸಿ ಹಾಕ್ತಾ ಇರ್ಬೇಕು, ಒಂದೊಂದೇ ತೆಗೆದು ಹಾಕ್ಬೇಕು ಈ ಕಡೆಗೆ, ಗೊತ್ತಾಯ್ತಾ? ಈಗ ಕೈಲಿ ಹಿಡ್ಕೊಂಡು ತೆಕ್ಕೊತ ಹೋಗ್ಬಾರ್ದು, ತಂದವರೇ ಹತ್ತಕ್ಕೆ ಶುರು ಆಗುತ್ತೆ. ಅದು ತಗೊಂಡು ಅದು ಕೈಲಿ ಎಲ್ಲ ಈ ಕೈಲಿ ಮುಟ್ಟಬಾರ್ದು, ಅದನ್ನೆಲ್ಲ ಕೂಡ ಬೇಡ, ಹೀಗೆ ತಗೊಂಡು ತೆಗೆದು ಹಾಕ್ಬೇಕಷ್ಟೆ ಮಿನಿಮಮ್. ಅದಕ್ಕಿಂತ ಹೆಚ್ಚು ನಾವು ಏನು ಮಾಡಕ್ ಬರಲ್ಲ ಅಂತ ಮಾಡ್ಬೇಕೆ ಹೊರತು ಗೊತ್ತಾಗ ಅದ್ರೊಳಗೆ ಏನಾಗತ್ತೆ, ಅದು ಬಲಿಗಿದ್ದಾರೆ. ಎಕಾನಮಿ ಮಾಡ್ಲಕ್ ಹೋಗ್ಬಿಟ್ಟು ಮೂರ್ನಾಲ್ಕು ಕಟ್ಟಿಗೆ ಈ ಕೈಲಿ ಎತ್ಕೊಂಡ್ಬಿಡೋದು, ಹೋಗ್ಬಿಡೋದು, ಐದಾರಿ ತಗೊಂಡ್ ಮಾಡೋದು, ಪೂಜೆಗೆ ಇಟ್ಕೊಂಡ್ಬಿಡೋದು, ಬರೋದಿಲ್ಲ. ಬೊಟ್ಟೆ ತಗೊಂಡೋಗಿ ಅದ್ರಲ್ಲಿ ಹಾಕಿ ಒಂದೊಂದೇ ಬಿಡಿಸಿ ಹಾಕ್ಬೇಕಾದ್ರೆ ಒಂದೊಂದೇ ಹಾಕ್ಬೇಕು. 10 ತಗೊಂಡು ತುಳಸಿ ದಳ ಹಾಕಿ ನಾರಾಯಣ ಅಂದ್ರೆ ಒಂದೇ ಲೆಕ್ಕ, ಅದು ಒಂದ್ ಸೆಟ್ ಬಂತ ಹಾಕಿದ್ರೆ ಒಂದೇ ಲೆಕ್ಕ ಕೌಂಟ್ ಮಾಡ್ಬೇಕಾದ್ರೆ. ಅದಕ್ಕೆ ಲಕ್ಷ ತುಳಸಿ ಇರ್ಬೇಕಾದ್ರೆ ಒಂದೊಂದು ತುಳಸಿನೂ ಪ್ರತ್ಯೇಕ ಹಾಕ್ಬೇಕು. ಶಾಸನ ಒಂದೊಂದು ತುಳಸಿನೂ ಬೇರೆ ಹಾಕ್ಬೇಕು, ತುಳಸಿ ದಳ ಈ ಸೇರಿಸಿ ಹಾಕ್ಬಿಟ್ರಿ ಅಂದ್ರೆ ಒಂದೇ ಕೌಂಟ್ ಆಗೋದು. ಇವು ಇಷ್ಟು ಶಿವಾಯನಮ ಅಂತ ಹಾಕ್ಬಿಟ್ಟು ಒಂದೇ ವಿಶ್ವ ಅಷ್ಟೇ. ಅದು 1000 ಇರ್ಬೋದು, ಅದರಲ್ಲಿ ಫಲ ಒಂದೇ ಹಾಕಿದ ಫಲ ಬರ. ಇದು ಜೀವ ಆಗ್ಬೋದು, ಏನಪ್ಪ ಇದು ನಂಬರ್ 1. ಯಾಕೆ ಜ್ಞಾನ ಮುದ್ರೆ, ಈ ಮುದ್ರೆ ಎಲ್ಲ ತುಂಬಾ ಶ್ರೇಷ್ಠ ಇದೆ. ಇದು ದೋಹದ ಮುದ್ರೆನು ಹಾಗೆ. ಹಸುವಿನ ಹಾಲು ಕರಿಬೇಕಾದ್ರೂ ಕೂಡ ಯಾರು ಬೇಕಾದ್ರೆ ಇವತ್ತು ಪೈಪ್ ಹಾಕಿ ಬಿಟ್ಬಿಡ್ತಾರೆ, ಕಳ್ಕೊಂಡು ಹೋಗ್ತಾರೆ. ಹಾಗೆಲ್ಲ ಮಾಡಬಾರ್ದು, ಕೈ ತಗೋಬೇಕು. ಜ್ಞಾನ ಮುದ್ರೆ ಇದೆ, ಅವ್ರಿಗೆ ದೌಧ ಹೀಗೆ ಎಳಿತಾರೆ, ಗೊತ್ತವ್ರಿಗೆ ಕರಿಯೋ ಗೊತ್ತದು. ಹೀಗೆಲ್ಲ ಕರೆಕ್ಟಾಗಿ ಬರುತ್ತೆ, ಅದಕ್ಕೆ ನೋವಾಗಬಾರ್ದು, ಹಾಲು ಸರಿಯಾಗಿ ಬರ್ಬೇಕು. ಹೀಗೆಲ್ಲ ಹಿಡಿದು ಮಾಡಬಾರ್ದು, ಭಾರಿ ತಪ್ಪು. ಯಾವ್ದಾಯ್ತು ಈಗ? ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿರನಂತ ಗುಣ ಪರಮಃ ಅಜರಾವರಣಃ ಸಕಲಾತ್ರಿಹರಃ ಕಮಲಾಪತಿ ಈಡ್ಯತಮೋ ಅವತುನಃ ಯದಸುಕ್ತಿಗತೋಪಿ ಹರಿಸುಖವಾನ್ ಸುಖರೂಪಿಣ ಮಾಹು ಓ ದಿಗಬಾಹ ಸುಮತಿ ಪ್ರಭವಂ ಜಗದಶ್ಚೇತಃ ಪರಬೋಧತನುಂಚ ತತಃ ಕಪತಿಂ ಬಹುಚಿತ್ರ ಜಗದ್ ಬಹುಧಾಕರಣಾತ್ ಬಹು ಪರಶಕ್ತಿರನಂತ ಗುಣಃ ಪರಮಃ ಸುಖರೂಪ ಮಮುಷ್ಯ ಪದಂ ಪರಮಂ ಸ್ಮರತಸ್ತು ಭವಿಷ್ಯತಿ ತತ್ಸತತಂ. ಇದರಲ್ಲಿ ಯಾಕೆ ತಿಳ್ಕೊಬೇಕು ನಾವು ಅಂದ್ರೆ, ತಿಳಿದು ಜ್ಞಾಪಕ ಮಾಡ್ಕೊತಾ ಇದ್ರೆ ಪರಮಾತ್ಮ ಹತ್ರನೇ ಹೋಗ್ಲಿಕ್ಕೆ ಬರುತ್ತೆ. ಇದು ಮುಖ್ಯ, ಗೊತ್ತಾಯ್ತಾ? ಟಿಕೆಟ್ ಹತ್ರ ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾರೋ ಇಲ್ವೋ? ಟಿಕೆಟ್ ಎಲ್ಲೋ ಇರಬಾರ್ದು, ಎಲ್ಲಿರ್ಬೇಕದು ನಮ್ಮ ಹತ್ರ ಹೇಗಿರ್ಬೇಕು. ದೇವ್ರ ಬಗ್ಗೆ ಇರೋ ಜ್ಞಾನ ನಮ್ಮ ಹತ್ರನೇ ಇರ್ಬೇಕು, ಯಾವಾಗ್ಲೂ ದೂರ ಇರಬಾರ್ದು. ಆಗ ದೇವರ ಹತ್ರ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿ ಯಾವ ಟಿಕೆಟ್ ಎಲ್ಲಿ ಅಂತ ಬರೆದಿರ್ತಾರೋ ಅಲ್ಲಿ ರೀಚ್ ಆಗ್ತಿರೋ, ಅಲ್ಲಿ ಹಿಡಿಬೋದು. ಯುವಲಂ ವಿಪದಂ ಪರಮಂ ಸರಸಂ ತರುಣಾರ್ಕ ಸವರ್ಣ ಮಜಸ್ಯ ಹರೇ. ಒಂದು ಪ್ರಶ್ನೆ ಬಂತು, ಆಯ್ತು ಬಿಡಿ, ಸ್ಮರಣೆ ಆರಾಮ ಮಾಡ್ಕೊಂಡು ಬಿಡ್ತೀವಿ ಹಾಗೆ ಅಂತ ಕೇಳಿದ್ರೆ, ಸ್ಮರಣೆ ಮಾಡ್ಬೇಕಾದ್ರೆ ಏನ್ ಬೇಕು? ಸ್ಮರಣೆಗೆ ಬೇಕಾದ ಇಂದ್ರಿಯ ಯಾವುದು? ಮನಸ್ಸು. ಅದು ಮನಸ್ಸು ಸರಿ ಇರಬೇಕು. ಕೈಯಿಂದ ತಗೊಳ್ಳೋದಕ್ಕೆ ಕೈ ಸರಿ ಇರ್ಬೇಕು, ಮತ್ತೆ ಓಡಾಡಬೇಕಾದ್ರೆ ದಾರಿ ಸರಿ ಇರ್ಬೇಕು, ಸ್ಪರ್ಶಕ್ಕೆ ಚರ್ಮ ಸರಿ ಇರ್ಬೇಕು, ಹೌದಲ್ಲ? ಅದೇ ರೀತಿನೇ ದೇವರ ಸ್ಮರಣೆ ಮನಸ್ಸಿನಿಂದ ಮಾಡೋದ್ರಿಂದ ಮನಸ್ಸು ಹೇಗಿರ್ಬೇಕು? ಶುದ್ಧವಾಗಿರ್ಬೇಕು, ಪ್ರಸನ್ನವಾಗಿರ್ಬೇಕು. ಶುದ್ಧ ಪ್ರಸಾದೆ ಸರ್ವ ದುಃಖಾನ ಭಾಗ್ಯರ ಶೋಭಜಾಯ. ಮನ ಪ್ರಸನ್ನತೆ ಇಲ್ಲದ ಹೋದ್ರೆ ದೇವ ಸ್ಮರಣೆ ಮಾಡಕ್ಕೆ ಬರೋದಿಲ್ಲ. ಉದಾಹರಣೆಗೆ ನೀರಿದೆ, ನೀರಲ್ಲಿ ಅಲಾಡ್ತಿದೆ, ಆಗ ನಮ್ಮ ಪ್ರತಿಬಿಂಬ ಕಾಣಿಸೋದಿಲ್ಲ. ಸ್ಟಿಲ್ ಆಗ್ಬಿಟ್ರೆ ಏನಾಗುತ್ತಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ನಾವು ಮೇಲಿರೋದ ಕೆಳಗಿರೋದು ಗೊತ್ತಾಗಲ್ಲ, ಅಷ್ಟು ಕ್ಲಿಯರ್ ಇಮೇಜ್ ಬರುತ್ತೆ. ಅದಕ್ಕೆ ಮಾನಸ ಸರೋವರ, ಮನಸ್ಸಿನಲ್ಲಿ ದೇವರು ಕಾಣಿಸ್ಬೇಕು. ಪ್ರತಿಬಿಂಬ ರಿಫ್ಲೆಕ್ಟ್ ಆಗ್ಬೇಕು ಪರಮಾತ್ಮ ಮನಸ್ಸಿನೊಳಗೆ. ಆತ ಬಿಂಬನ ಪ್ರತಿಬಿಂಬ, ಮನಸ್ಸಲ್ಲಿ ನೋಡಿದಾಗ ಬಿಂಬ ಕಾಣ್ಬೇಕು ನಮ್ಗೆ. ಹೀಗೆ ನೋಡಿ ಪ್ರತಿಬಿಂಬ ಹೀಗೆ ನೋಡಿದ್ರೆ ಬಿಂಬ ಕಾಣ್ಬೇಕಲ್ಲ, ಅದಕ್ಕೆ ಅನುಸಂಧಾನ. ಧ್ಯಾನ ಅಂಬೋದು ಇಂಡೈರೆಕ್ಟ್ಲಿ ದೇವರನ್ನು ನೋಡೋದು ಅಂತ ಅರ್ಥ. ಪ್ರಾಕ್ಟೀಸ್ ಮಾಡಿ ಮಾಡಿ ನೋಡೋದು. ಮನಸ್ಸು ಡಿಸ್ಟರ್ಬ್ ಆಗಿಬಿಟ್ರೆ ಮಾಡಕ್ ಬರೋದು. ಯಾರ ಕಲ್ಲು ಹಾಕಿಬಿಡ್ಲಿ, ಏನಾಗುತ್ತೆ? ಅದು ಹಾಕಿದ್ದು ಒಂದು ಕಡೆಗೆ ಇಡೀ ಸರೋವರಕ್ಕೆ ಅದೆಲ್ಲ ಶಿಫ್ಟ್ ಆಗ್ಬಿಡುತ್ತೆ, ಅಲೆಗಳೆಲ್ಲ ಹೋಗಕ್ಕೆ ಶುರು ಆಗುತ್ತೆ, ಅದು ಡಿಸ್ಟಾರ್ಟ್ ಆಗುತ್ತೆ. ಪ್ರತೀಕ ಹೀಗೆ ಕಾಣಿಸ್ತಾ ಕಾಣಿಸೋದೆ. ಮತ್ತೆ ಸ್ಟಿಲ್ ಆಗ್ಲಿಕ್ಕೆ ಕಷ್ಟ ಆಗಲ್ಲ, ಇಟ್ ಟೇಕ್ಸ್ ಸಮ್ ಟೈಮ್. ದೊಡ್ಡ ಕಲ್ಲು ಬಿದ್ರೆ ಭಾರಿ ಹೊತ್ತೇ ಬೇಕಾದ್ರೆ. ಇದೆಲ್ಲ ಯೋಚನೆ ಮಾಡಿ ಮನಸ್ಸನ್ನ ಹೇಗೆ ನೋಡ್ಕೋಬೇಕು ಅಂದ್ರೆ ಡಿಸ್ಟರ್ಬ್ ಆಗದಂತ ನೋಡ್ಬೇಕು. ಡಿಸ್ಟರ್ಬ್ ಮಾಡೋದು ಯಾವ್ದೀಗ? ಒಂದು ಕಲ್ಲು ಹಾಕಿದ್ರೆ ಸಾಕು, 6 ಕಲ್ಲಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಫುಲ್ ಡಿಸ್ಟರ್ಬ್ ಆಗುತ್ತೆ. ಪೂಜೆ ಮಾಡ್ತಾರೆ, ಏನೋ ಒಂದು ಬ್ಯಾಡ್ ನ್ಯೂಸ್ ಹೇಳ್ಬಿಟ್ರು, ಪೂಜೆ ಮಾಡ್ತಾರೆ, ಮುಂದೆ ಶೇಕ್ ಆಗ್ತದೆ, ಮೈಂಡ್ ಎಲ್ಲ ಶೇಕ್ ಆಗ್ತದೆ, ಮಾಡಕ್ಕಾಗದಿಲ್ಲ. ಅದಕ್ಕೆ ಮನಸ್ಸು ಶುದ್ಧವಾಗಿರ್ಬೇಕು. ಸ್ಮರಣೀಹಿ ಪರೇಶಿತುರಸ್ಯ ಬಿಹೋರ್ ಬಲಿನಾನಿ ಮನಾಂಸಿ ಕುತಃ ಕರಣಂ. ಮನಸ್ಸೇನ್ ಮಾಡ್ಬೇಕಾಗಿದ್ರೆ ಹಿಂದಕ್ಕೆ ಹೋಗ್ಬೇಕೀಗ. ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ವೀಶಬಲಿ. ಬೇರೆ ಚಿಂತನೆ ಬರದಂತೆ ನೋಡ್ಕೋಬೇಕು ಯಾವಾಗ.
ಅದಕ್ಕೇನೆ ಪೂಜೆ ಕೊಡ್ತು ಕಾಳಬೇಕು ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಕೊಡ್ಬೇಕು. ಇಲ್ಲವ್ರು ಅದಿಲ್ಲ ಇದಿಲ್ಲ ಅಂತ ಡಿಸ್ಟರ್ಬ್ ಶುರುವಾಗುತ್ತೆ. ಆಮೇಲೆ ಎಲ್ಲ ಟೆಸ್ಟ್ ಮಾಡ್ಬೇಕು ಒಂದ್ಸಲ. ಪೂಜೆ ಅದು ಫೈನಲ್ ರೆಸ್ಪಾನ್ಸಿಬಿಲಿಟಿ ಪೂಜೆ ಮಾಡೋರ್ದೇನೆ, ಅವ್ರ ತಾನೇ ಪೂಜೆ ಮಾಡೋರು. ಇನ್ಮೇಲೆ ಏನೇ ಇಟ್ಟಿದ್ರು ಕೂಡ ತಮ್ಮ ಸೂಚಿತ ಇಟ್ಟಿರ್ತಾರೆ. ಇವರಿಗಾರು ಏನ್ ಗೊತ್ತು, ಎಕ್ಸಾಕ್ಟ್ ಆಗಿ ಗೊತ್ತಿರುತ್ತೆ. ಆದ್ರಿಂದ ಅದೇ ರೀತಿಯೇ ಮಾಡ್ಬೇಕು. ಗೀತೆ 6ನೇ ಅಧ್ಯಾಯ ಧ್ಯಾನ 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 ಪದ್ಧತಿ ಹೇಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಮೊದಲು ಎಷ್ಟೇ ಕೊಟ್ಟರು ಮನೆಗೆಲ್ಲ ಬರೋದಿಲ್ಲ. ಏನ್ ಬೇಕಾದಕ್ಕೆ ಅಭ್ಯಾಸ ಇರತಕ್ಕಂತೆಯ ವೈರಾಗ್ಯೇಣ ಚಗೃಹ್ಯ. ಅಭ್ಯಾಸ ವೈರಾಗ್ಯ ಎರಡಿರ್ಬೇಕು, ಎದುರು ಆಗೋದಿಲ್ಲ. ವೈರಾಗ್ಯ ಅಂದ್ರೆ ಏನು? ತದನಂ ಬಹುಲೋಕ ವಿಚಿಂತನಯ. ಅಭ್ಯಾಸ ಅಂದ್ರೆ ಏನು? ಶ್ರವಣಂ ಕುರು ಮಾನಸ ವೀಶಪತಿ. ಮತ್ತೆ ಅದಕ್ಕೂ ಅದೇ ಅರ್ಥನೇ. ಆ ಒಂದು ಸೂತ್ರ ಹೇಗಿದೆ ಅಂದ್ರೆ ಎಲ್ಲಾ ಶಾಸ್ತ್ರಾರ್ಥನು ಪ್ಯಾಕ್ ಮಾಡಿದ್ರು. ಇದು ಅಷ್ಟು ಅದ್ಭುತವಾದ ಫಾರ್ಮುಲಾ ಇದ್ದಾಗಿದೆ. ಸ್ಮರಣೇ ಪರೇಶಿತುರಸ್ಯ ಬಿಹೋರ್ ಮಲಿನಾನಿ ಮನಾಂಶಿ ಕುತಃ ಕರಣಂ. ಮಲಿನವಾದ ಮನಸ್ಸು ಪರಮಾತ್ಮನ ಸ್ಮರಣೆಗೆ ಸಾಲದು. ಯಾಕೆ? ಪರಮಾತ್ಮ ಶುದ್ಧ, ಮನಸ್ಸು ಅಶುದ್ಧ ಆದ್ರೆ ಏನಾಗುತ್ತೆ? ಮನಸ್ಸು ದೇಹದ ಮಡಿ ಆಗಿದೆ, ಮನಸ್ಸಿನ ಮಡಿ ಆಗ್ಬೋದು. ಕಾಮಕ್ರೋಧ ಬಿಡಬೇಕು. ಅದರಲ್ಲೂ ಅತಿ ಡೇಂಜರಸ್ ಅಂದ್ರೆ ತದ್ಭಕ್ತ ದ್ವೇಷ ವಚ. ಅದು ಬರದಂತೆ ಮಾಡು ಅಂತ ಕೇಳ್ಕೊಂಡ್ಬಿಟ್ಬೇಕು ದೇವರನ್ನ. ಅಜಸ್ಯ ಹರೇ ವಿಮಲಂಬಿ ಪದಂ ಪರಂ ಸ್ವರತಂ. ಪರಮಾತ್ಮನ ಪದ ಅಂದ್ರೆ ಸ್ಥಾನ ವಿಮಲ ಪರಮ. ಪರಮಾತ್ಮ ಸ್ವರತ ತರುಣಾರ್ಕ ಸವರ್ಣಂ. ಹುಟ್ಟತಕ್ಕಂಥ ಸೂರ್ಯ ಇದ್ದಾನೆ, ಆ ಬಣದಲ್ಲಿ ದೇವರಿದ್ದಾನೆ. ಇಟ್ಟು ಪರಿಶುದ್ಧನಾದ ಪರಮಾತ್ಮನ ಚಿಂತನೆಗೆ ಕೊಳಕಾದ ಮನಸ್ಸು ಚಿಂತನೆ ಅವಕಾಶ ಮಾಡಿಕೊಡೋದಿಲ್ಲ. ಆದ್ರಿಂದ ಮನಃಶುದ್ಧಿ ಇರಬೇಕು ಅಂತ ಹೇಳಿ. ಮನಃಶುದ್ಧಿ ಬರೋದಕ್ಕೆ ಇವೆಲ್ಲ ತಿಳ್ಕೊಂಡೆ ಮನಃಶುದ್ಧಿ ಬರುತ್ತೆ. ಬೇರೆ ಕಡೆ ಸಿಗೋದಿಲ್ಲ, ಇಲ್ಲೊಂದೇ ಸಿಗುತ್ತೆ ಅಂತ ತಕ್ಷಣ ನೋಡೋ ರೀತಿ ಬೇರೆ ಆಗ್ಬಿಡುತ್ತೆ. ಎಲ್ಲಾ ಕಡೆ ಸಿಗುತ್ತೆ ಅಂದ್ರೆ ಲೈಟ್ ತಗೋತಾನೆ, ಅಲ್ಲೊಂದೇ ಸಿಗುತ್ತೆ ಅಂತ ಹೇಳ್ಬಿಟ್ರೆ ಭಾರಿ ಅಟೆಂಟಿವ್ ಆಗಿರ್ತಾರೆ. ಅದನ್ನ ತಿಳ್ಕೊ. ವಿಮಲೈ ಶ್ರುತಿ ಶಾಣ ನಿಶಾತತಮೈಹಿ ಸುಮನೋಶಿಭಿರಾಶು ನಿಹತ್ಯ ದೃಢಂ ಬಲಿನಂ ನಿಜ ವೈರಿಣಮಾತ್ಮತಮೋಭಿತಮೀಶಮನಂತಮುಪಾಸ್ವ ಹರಿಂ. ಮನಃಶುದ್ಧಾಲಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಮನಸ್ಸನ್ನು ಏನಂತ ಕರೀತಾರೆ? ಬಾಣ ಗುರಿ ಮುಟ್ಟಬೇಕು. ಮನಸ್ಸೇ ಬಾಣ. ಬ್ರಹ್ಮತಲ್ ಲಕ್ಷ್ಯ ಮುಚ್ಚತೆ. ಅದು ಶಾರ್ಪ್ ಇರ್ಬೇಕು. ಬಾಣ ತುದಿ ಹೇಗಿರ್ಬೇಕು? ಶಾರ್ಪ್ ಇರ್ಬೇಕು. ಶಾರ್ಪ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಲ್ಲ? ಸಾಣೆ ಹಿಡಿಬೇಕು. ಸಾಣೆ ಹಿಡಿದ್ಬಿಟ್ರೆ ಆಯ್ತಲ್ಲ, ಮನಸ್ಸಿನ ಸಾಣೆ ಹಿಡಿಬೇಕು. ಅದಕ್ಕೇನೆ ಶ್ರುತಿ. ಶ್ರವಣ ಮಾಡಿ 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 ಮನಸ್ಸು ಏನಾಗುತ್ತೆ? ಪೂರ್ತಿ ತುಕ್ಕೆಲ್ಲ ಬಿಡ್ತಾ ಬಂದ್ಬಿಡುತ್ತೆ. ಎಷ್ಟೋ ಜನ್ಮದ ಅಜ್ಞಾನ ಇರುತ್ತಲ್ಲ, ಅಂಟ್ಕೊಂಡಿರುತ್ತೆ. ಅದೆಲ್ಲ ಪಾತ್ರೆಗೆ ಕಪ್ಪು ಹಚ್ಬಿಟ್ಟಿರ್ತಾರಲ್ಲ, ಅದು ಹೋಗೋದೇ ಇಲ್ಲ. ತೆಗೆದ್ರೆ ಆ ತರ. ಅದಕ್ಕೆ ಅದು ಮೈಲಿಗೆ ಬಡಿ ಬರಲ್ಲ. ಅದು ಅಷ್ಟು ಕಿಟ್ಟ ಕೊಟ್ಟಿದ ಅಂತ ಹೇಳ್ತಾರಲ್ಲ, ಕಿಟ್ ಹಿಡ್ದು ಹೋಗಿರೋದು, ಅದು ಬರೋದಿಲ್ಲ. ಅದಕ್ಕಾಗಿ ಪ್ರತ್ಯೇಕ ಮಾಡ್ತಾ 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 ಅದನ್ನ ಕ್ಲೀನ್ ಮಾಡಿಕೊಂಡು ಶಾರ್ಪ್ ಆಗಿ ಜೋಡಿದ್ರೆ ಆ ಮನಸ್ಸಿನಿಂದ ಏಕಾಗ್ರತೆ ಬರುತ್ತೆ. ಆಕ ಡಿಸ್ಟರ್ಬ್ ಆಗೋದಿಲ್ಲ. ಇಲ್ಲೇ ಡಿಸ್ಟರ್ಬೆನ್ಸ್ ಇದ್ರೆ ಹೇಗ್ ಮಾಡ್ತಾನೆ? ಶುದ್ಧಿ ಆಗುತ್ತೆ. ಎಷ್ಟಾಗತ್ತೆ? ಉದಾಹರಣೆ ನೀವೇ ನಿಮ್ದು ಹತ್ತೇನೆ ತಗೊಂಡು ಹೋಗಿ. ಒಂದು ಖಡ್ಗ ಇದೆ, ಅದು ಶಾರ್ಪ್ ಮಾಡಬೇಕು. ನೀವು ಹುಣಸೆಹಣ್ಣೆ ಹಾಕಿ ತೊಳೆದ್ರೆ ಶಾರ್ಪ್ ಆಗುತ್ತಾ? ಎಷ್ಟು ತೊಳೆದ್ರೆ ಶಾರ್ಪ್ ಆಗಲ್ಲ. ಸ್ವಲ್ಪ ಕೊನೆ ಹೋಗುತ್ತೆ, ಇಲ್ಲ ಅಂತಲ್ಲ. ಬಟ್ ಯಾವಾಗ ಅದು ಸಾರಿ ಹೇಳಿದ್ರೆ ಮಾತ್ರ ಹೋಗುತ್ತೆ. ಒಂದು ಸ್ಟೇಜ್ ಅಷ್ಟೇ. ಮನಃಶುದ್ಧಿ ಶಾಸ್ತ್ರ. ಅದಕ್ಕೇನು ಬರೀ ಕರ್ಮಾಚರಣೆಯಿಂದ ಮುಕ್ತಿ ಯಾಕಾಗೋದಿಲ್ಲ ಅಂದ್ರೆ ಪೂರ್ಣ ಶುದ್ಧಿ ಆಗೋದೇ ಇಲ್ಲ. ಆದ್ರಿಂದ ಏನ್ ಬೇಕು? ಅದಕ್ಕೆ ಸಾಣೆ ಹಿಡಿಯಲೇಬೇಕು. ಹಾಗೆ ಮಾಡಿ ನಿಮ್ಮ ಮಾತಿಗೆ ಕರ್ಮದಿಂದ ಶುದ್ಧಿ ಬರುತ್ತೆ ಅಂದ್ರೆ ಸ್ಟೇಜ್ ಅಷ್ಟೇ, ಪೂರ್ತಿ ಶುದ್ಧಿ ಬರೋದಿಲ್ಲ. ಒಂದು ಸ್ಟೇಜ್ ಶುದ್ಧಿ ಬರುತ್ತೆ ಅಷ್ಟೇ ಹೊರತು ಯಾವ ಬರುತ್ತದೋ. ಉದಾಹರಣೆಗೆ ಎಷ್ಟೇ ಒಳ್ಳೆ ನೀರು ತಂದ್ರು ತೀರ್ಥ ಅಲ್ಲ ಅದು. ಅಭಿಷೇಕ ಮಾಡಿದ್ಮೇಲೆ ತೀರ್ಥ ಗೊತ್ತಾಯ್ತು. ಬಟ್ ಇಲ್ಲಿ ಶುದ್ಧ ಇರ್ಬೇಕಿದೆ. ಅಭಿಷೇಕ ಮಾಡಿದಕ್ಕೆ ಮೊದಲು ತೀರ್ಥ ಅಂತ ಅಗ್ರಹಕ್ಕೆ ಅಷ್ಟೇ ಅದು, ತೀರ್ಥ ಅಲ್ಲ. ಮೊದಲು ಹಾಗಿರುತ್ತೆ. ಯಾವ ಅಭಿಷೇಕ ಮಾಡಿದ ತಕ್ಷಣ ಅದು ತೀರ್ಥ ಆಗ. ಸೊ ಜ್ಞಾನ ಕಾರ್ಯ ಮಾಡಿದ ತಕ್ಷಣ ಏನಾಯ್ತು? ಆಗ ಪೂರ್ಣ ಶುದ್ಧಿ ಆಗುತ್ತೆ. ಅದಕ್ಕೆ ವಿಮಲೈಹಿ ಶ್ರುತಿ ಶಾಣ ನಿಶಾ. ಸಾಣೆ ಶಾಣ ಒಂದೇ ಪದ. ವಿಮಲೈ ಶ್ರುತಿ ಶಾಣ, ಆ ಕಡೆ ಶಾಣೆ ಶಾಣ ಅಂತ ಕರೀತಾರೆ. ಅಂದ್ರೆ ಬುದ್ಧಿ ಶಾರ್ಪ್ ಇದೆ ಅಂತ ಅರ್ಥ, ಸಾಣೆ ಹಿಡಿದಾಗಿದೆ ಅಂತ ಅರ್ಥ. ಬಹುಚಿತ್ರದ ಸ್ಮರಣೆ ವಿಮಲೈ ಶ್ರುತಿ ಶಾಣ ನಿಶಾತತಮೈ. ಎಷ್ಟೆಷ್ಟು ಕೇಳ್ತಾ ಹೋಗ್ತೇವೋ ಅಷ್ಟಷ್ಟು ಮನಸ್ಸು ಹರಿತವಾಗಿರುತ್ತದೆ. ಅದು ಮನಸ್ಸು ಖಡ್ಗ. ಹಸಿ ಅಂದ್ರೆ ಖಡ್ಗ. ಒಳ್ಳೆ ಮನಸ್ಸು ಅಂತಕ್ಕಂಥ ಖಡ್ಗದಿಂದ ನಮ್ಮನ್ನ ಶತ್ರು ಇದೆಯಲ್ಲ, ಡಿಸ್ಟರ್ಬ್ ಮಾಡೋ ಶತ್ರು ಕಾಮಕ್ರ, ಅದನ್ನು ಹೊಡಿಬೇಕು. ಅವನು ಯಾರು ಅಂದ್ರೆ ಬಲಿಷ್ಠವಾದ ಶತ್ರು. ಅದೆಲ್ಲ ಭಗವದ್ಗೀತೆ 3ನೇ ಅಧ್ಯಾಯದ ಕೊನೆಯ ಅಂಶ. ಬಲಿನಂ ನಿಜ ವೈರಿಣ ಮಾತ್ಮತಮೋಭಿದ ಮೀಶಮನಂತ ಮುಪಾಸ್ವ ಹರಿಂ. ಅವನ್ನ ಕೊಂದ ಮೇಲೆ ಏನಾಗುತ್ತೆ? ಆಗ ದೇವರು ಕಾಣಿಸ್ತಾರೆ. ಅಲ್ಲಿವರು ಮಾಡಕ್ಕಾಗೋದಿಲ್ಲ. ವಿಮಲೈಹಿ ಶ್ರುತಿ ಶಾಣ ನಿಶಾತತಮೈಹಿ ಸುಮನೋಸಿಭಿ ಆಶು ನಿಹತ್ಯ ದೃಢಂ
ಪರಿಣಂ ನಿಜ ವೈರಿಣ ಮಾತ್ರ ತಮೋ ಭೇದಮೀಶ್ಚ ಉಪಾಸ್ಮಹರಿ ಹೇಳ್ಬೇಕಾದ್ರೆ ಹೇಳ್ತಾ ಇರ್ತಾರೆ. ಉಪನಿಷತ್ ಹೇಳೋದು ಹಾಗೇನೆ. ದೃಶ್ಯತೇತು ಅಗ್ರೇಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ನಮ್ಮ ದೃಷ್ಟಿ ಏನಾಗಬೇಕು? ಸೂಕ್ಷ್ಮ ಆಗ್ಬೇಕು, ಭಾರಿ ಸೂಕ್ಷ್ಮ ಆಗ್ಬೇಕು. ಅದೇ ಸಾಣೆ ಹಿಡಿಯೋದು. ಇಲ್ಲಿ ಬುದ್ಧಿ ಅಂದ್ರೆ ಮನಸ್ಸು ಅಂತ ಅರ್ಥ, ಮನಸ್ಸು ಅಂದ್ರೆ ಬುದ್ಧಿ ಅಂತ ಅರ್ಥ. ಶಾರ್ಪನ್ ಹಾಕೋ ಶಾರ್ಪ್ ಬುದ್ಧಿ ಅಂತ ಹೇಳೋದಿಲ್ಲ, ಆ ರೀತಿ ಇರಬೇಕು. ಬಂತಲ್ಲ ಪ್ರಣಬೋಧನು ಹಿ ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಚದೆ ಹೇಳಿದ್ದಾರೆ. ಅದು ಮಾಡ್ಬೇಕು. ಅದ್ರ ಸಾರಾಂಶ ಇದಿಷ್ಟು ಆಚಾರ್ಯ ಒಂದು ಮಾತಿನಲ್ಲಿ ಎಷ್ಟೋ ಇದು ಸೇರ್ಕೊಂಡು ಬಂದಿದೆ. ಅಲ್ಲಿಗೆ ನಾಳೆ ಮುಂದಿನ ಮಾತು. ಒಟ್ಟು ದೇವರ ಧ್ಯಾನ ಮಾಡಬೇಕು, ದೇವರು ದೊಡ್ಡವನು, ಮೋಕ್ಷ ಕೊಡೋದು ಅವನೇನೆ, ಸರಿಯಾಗಿ ಮಾಡಬೇಕು, ಅದಕ್ಕೆಲ್ಲ ಹೀಗೆ ಮಾಡಬೇಕು ಅಂತ ತಿಳಿಸಿ ಶ್ರವಣ ಮಾಡಬೇಕು. ಅದಕ್ಕೆ ಶ್ರವಣ ಮರಣ ಕಾಣ ಅನ್ನೋ ಆನಂದವಿರುವುದು, ಭವಜನಿತ ದುಃಖಗಳ ಕಳೆಯುವುದು ಅಂತ ಹೇಳ್ತಾ ಶ್ರವಣಕ್ಕೆ ಬಹಳಷ್ಟು ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು, ಕೇಳ್ತಾನೆ ಇರ್ಬೇಕು. ದಿವಸ ಕಸ 2 ಸತ್ತು ಗುಡಿಸ್ತಾರೆ ಗೊತ್ತಲ್ಲ, ಬೆಳಿಗ್ಗೆ ಸಾಯಂಕಾಲ ಕಸ ಗುಡಿಸಿದಾಗೆ ಕಸ ಎಷ್ಟು ಕ್ಲೀನ್ ಆಗಿಟ್ಟು ಕಸ ಬಿದ್ದೇ ಬಿಡೋದಿಲ್ಲ. ಲಾಕ್ ಮಾಡಿದ ಕ್ಲೀನ್ ಮಾಡಿ ಲಾಕ್ ಮಾಡ್ಕೊಂಡು ಬರೋತ್ತು ಮನೆ ತುಂಬಾ ಕಸ ಇದೆ. ಎಷ್ಟು ನೀವು ಏರ್ ಟೈಟ್ ಮಾಡಿದ್ರು ಕೂಡ ಬಿಡೋದಿಲ್ಲ, ಬಿದ್ದೇ ಬಿಡೋದು. ಮನೆಯಲ್ಲಿ ಕಸ ಬಿಡುತ್ತೋ, ಮನಸ್ಸಲ್ಲಿ ಕಸ ಬಿಡೋದು. ಕಾಮಕ್ರೋಧಾದಿಗಳು ಬೀಳ್ತಾನೆ ಇರ್ತಾರೆ.